ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಕೀಲುಗಳಲ್ಲಿ ನೋವು, ಗಂಟು ನೋವು, ಮಂಡಿ ನೋವು, ಕೈಕಾಲು ಹಿಡಿಯುವುದು, ಸೊಂಟ ನೋವು, ಈ ಎಲ್ಲ ನೋವುಗಳು ನಮ್ಮ ದಿನನಿತ್ಯದ ಕೆಲಸಗಳಿಗೆ ತುಂಬಾ ಅಡ್ಡಿ ಆಗ್ತಾ ಇರುತ್ತೆ. ಎಷ್ಟೋ ಬಾರಿ ನಮಗೆ ರಾತ್ರಿಯೆಲ್ಲ ನಿದ್ದೆನೇ ಬರ್ತಿರೋದಿಲ್ಲ. ಇದರಿಂದ ತುಂಬ ಮಾನಸಿಕವಾಗಿ ನಮಗೆ ಹಿಂಸೆ ಆಗ್ತಾ ಇರುತ್ತೆ. ಹೌದು ಫ್ರೆಂಡ್ಸ್, ಇವತ್ತಿನ ಸೂಪರ್ ಆದಂಥ ಮನೆಮದ್ದನ್ನು ಮಾಡಿ ನೋಡಿ. ನಿಮಗೆ ಗೊತ್ತಾಗುತ್ತೆ, ಶಾಶ್ವತವಾಗಿ ನಿಮಗಿರುವಂಥ ನೋವೆಲ್ಲ ಕಡಿಮೆ ಆಗುತ್ತೆ. ಜೊತೆಗೇನೆ ನಮ್ಮ ಓವರ್ ಆಲ್ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಹೌದು, ಹಲವಾರು ರೀತಿಯ ಕೆಟ್ಟ ಕಾಯಿಲೆಗಳು ಬರದಂತೆ ಕೂಡ ನಾವು ತಡೆಗಟ್ಟಬಹುದು. ಇವಾಗ ನಾವು ಈ ರೀತಿಯ ನೋವು ಬರಲಿಕ್ಕೆ ಏನು ಕಾರಣ ಅಂತ ನೋಡೋದಾದ್ರೆ, ನಾವು ತಿಂದಂಥ ಆಹಾರ ಸರಿಯಾಗಿ ಡೈಜೆಸ್ಟ್ ಆಗದೆ ಇರುವುದು. ತುಂಬ ಜನ ನೀವು ಕೇಳಿರ್ತೀರ, ಏನು ತಿಂದರೂ ಗ್ಯಾಸ್ ಆಗ್ತಾ ಇರುತ್ತೆ, ಹೊಟ್ಟೆ ಕಲ್ಲಾದ ಆಗಿರುತ್ತೆ, ಹೊಟ್ಟೆ ಸ್ವಲ್ಪ ಬಾವು ಬಂದಂಗೆ ಆಗಿದೆ ಅಂತ ಹೇಳ್ತಾ ಇರ್ತಾರೆ. ಇಂತಹ ಸಮಸ್ಯೆಯಿಂದ ನಮ್ಮ ದೇಹದಲ್ಲಿ ವಾತ ಉಂಟಾಗುತ್ತೆ. ಹೀಗೆ ವಾತ ಉಂಟಾದಾಗ ನಮ್ಮ ಇಡೀ ಬಾಡಿಯಲ್ಲಿ ಅಂದರೆ ಕೈಕಾಲು ಹಿಡಿಯುವುದು, ಸೊಂಟ ನೋವು, ಭುಜ ಹಿಡಿಯುವುದು, ಕುತ್ತಿಗೆ ಹಿಡಿಯುವುದು, ಇನ್ನೂ ಹಲವಾರು ತೊಂದರೆಗಳು ಉಂಟಾಗುತ್ತೆ. ಅದಲ್ಲದೆ ಒಮ್ಮೊಮ್ಮೆ ಗ್ಯಾಸ್ ಅಸಿಡಿಟಿ ಜಾಸ್ತಿ ಆದರೆ ಎದೆ ಉರಿ ಬರುತ್ತೆ, ಎದೆ ನೋವು ಬಂದಂಥ ಅನುಭವ ಕೂಡ ಆಗತ್ತೆ. ಹಾಗಾಗಿ ಹೇಳಬೇಕು ಅಂದರೆ, ನಮ್ಮ ಜೀವನ ಶೈಲಿ ಸರಿಯಾಗದೇ ಇರುವುದು, ನಾವು ಸರಿಯಾದ ಸಮಯದಲ್ಲಿ ಊಟ ಮಾಡದೇ ಇರುವುದು, ಸರಿಯಾಗಿ ನಿದ್ದೆ ಮಾಡದೇ ಇರುವುದು, ನಮ್ಮ ದೇಹಕ್ಕೆ ಬೇಡವಾದಂಥ ಫುಡ್ಗಳ ಸೇವನೆ ಮಾಡುವುದು, ಇನ್ನು ಮೂರನೇದಾಗಿ ಹೇಳಬೇಕು ಅಂದರೆ, ನಾವು ನಮ್ಮ ದೇಹಕ್ಕೆ ಬೇಕಾದಷ್ಟು ನೀರನ್ನು ಕುಡಿಯದೇ ಇದ್ದರೂ ಕೂಡ ಇಂತಹ ಸಮಸ್ಯೆಗಳು ಉಂಟಾಗತ್ತೆ. ಕೆಲವೊಮ್ಮೆ ಏಜ್ ಫ್ಯಾಕ್ಟ್ ಅಂತ ಹೇಳ್ತೀವಲ್ಲ, ವಯಸ್ಸಾಗ್ತಾ ಬಂದ ಹಾಗೆ ನಮ್ಮ ಮೂಳೆಗಳ ಸವಕಳಿ ಉಂಟಾದರೂ ಕೂಡ ಹಲವಾರು ರೀತಿಯ ಸಮಸ್ಯೆಗಳು ಉಂಟಾಗತ್ತೆ. ಮತ್ತು ವಿಟಮಿನ್ಸ್ಗಳ ಕೊರತೆ ಉಂಟಾಗಿದ್ರೂ ಕೂಡ ಇಂತಹ ಸಮಸ್ಯೆಗಳು ಉಂಟಾಗತ್ತೆ. ಇವತ್ತು ಹೇಳುವಂತಹ ಮನೆಮದ್ದನ್ನು ಮಾಡಿ ನೋಡಿ, ತುಂಬ ಚೆನ್ನಾಗಿ ಇದಕ್ಕೆ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಫ್ರೆಂಡ್ಸ್. ತುಂಬಾ ಸಿಂಪಲ್, ಅಷ್ಟೇ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಿಮಗಿರುವಂಥ ನೋವೆಲ್ಲ ಕಡಿಮೆ ಆಗುತ್ತೆ. ಹಾಗಾದರೆ ಈ ಮನೆಮದ್ದು ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೂ ಮೊದಲು, ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಯಾರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಆವಾಗ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ, ಅದು ಫ್ರೀಯಾಗಿ. ಇವಾಗ ಈ ಸೂಪರ್ ಆಗಿರುವಂಥ ಮನೆಮದ್ದು ಮಾಡಲಿಕ್ಕೆ ಬೇಕಾದಂಥ ಮೊದಲ ಪದಾರ್ಥ ಅಂದರೆ ಜೀರಿಗೆ. ಜೀರಿಗೆ ಅಂತೂ ಎಲ್ಲರ ಮನೆಯಲ್ಲೂ ಇರುತ್ತಲ್ವ ಫ್ರೆಂಡ್ಸ್. ಈ ಜೀರಿಗೆ ಮುಖ್ಯವಾಗಿ ನಮ್ಮ ದೇಹದಲ್ಲಿ ಉಂಟಾದಂಥ ಗ್ಯಾಸ್ ಅಥವಾ ಅಜೀರ್ಣವನ್ನು ಕಡಿಮೆ ಮಾಡುತ್ತೆ. ಕೈಕಾಲು ಹಿಡಿಯುವುದು, ಕೀಲುಗಳಲ್ಲಿ ನೋವು ಉಂಟಾಗಿದರೆ ತಕ್ಷಣ ಕಡಿಮೆ ಆಗುತ್ತೆ. ಇದು ಬ್ಲಡ್ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡುತ್ತೆ. ಯಾವಾಗ ನಮಗೆ ನೀಟಾಗಿ ನಮ್ಮ ನರನಾಡಿಗಳಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೋ ಆವಾಗ ದೇಹದ ಯಾವುದೇ ಭಾಗದಲ್ಲಿ ಕೈಕಾಲು ಹಿಡಿಯುವುದು, ಭುಜ ಹಿಡಿಯುವುದು, ಕುತ್ತಿಗೆ ನೋವು, ತಲೆನೋವು, ಇಂತಹ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಬೇಗ ತಕ್ಷಣವಾಗಿ ನಮಗೆ ಇದರಿಂದ ಪರಿಹಾರ ಸಿಗುತ್ತೆ. ಹಾಗಾಗಿ ಜೀರಿಗೆಯನ್ನು ಒಂದು ಒಳ್ಳೆ ಔಷಧಿ ಗುಣವುಳ್ಳ ಪದಾರ್ಥ ಅಂತ ಹೇಳ್ಬೋದು. ನೆಕ್ಸ್ಟ್ ನಾವು ಅಜ್ವಾನವನ್ನು ತಗೊಳ್ಳೋಣ. ಅಜ್ವಾನ ಅಂದರೆ ಓಂಕಾಳು. ಇದಂತೂ ಎಲ್ಲರ ಮನೇಲೂ ಇರುತ್ತೆ. ಒಂದು ವೇಳೆ ಇಲ್ಲ ಅಂದರೆ ನಿಮಗೆ ಅಂಗಡೀಲಿ ಆರಾಮಾಗಿ ಸಿಗುತ್ತೆ ಫ್ರೆಂಡ್ಸ್. ಈ ಓಂಕಾಳು ಕೂಡ ನಮಗಿರುವಂಥ ನೋವನ್ನೆಲ್ಲ ಬೇಗ ಕಡಿಮೆ ಮಾಡುತ್ತೆ. ಯಾಕಂದರೆ ಅಲ್ಲಿರುವಂಥ ಆ್ಯಂಟಿ ಇನ್ಫ್ಲಮೇಟರಿ ಮತ್ತು ಪೈನ್ ರಿಲೀವಿಂಗ್ ಪ್ರಾಪರ್ಟೀಸ್ ಇದೆಯಲ್ಲ, ನೋವು ನಿವಾರಣೆಯನ್ನು ಮಾಡೋದ್ರ ಜೊತೆಗೆ ಇದರಲ್ಲಿ ಥೈಮಲ್ ಎನ್ನುವ ಇನ್ನೊಂದು ಕಾಂಪೌಂಡ್ ಇದೆ. ಅದು ನಮ್ಮ ಜಾಯಿಂಟನ್ನು ಸ್ಮೂತ್ ಮಾಡುತ್ತೆ. ಅದು ಊತ ಬರದಂತೆ, ಸ್ವೆಲ್ ಆಗದಂತೆ ತಡೆಗಟ್ಟುತ್ತೆ. ಅಲ್ಲಿರುವಂಥ ಎಲ್ಲ ಔಷಧಿ ಗುಣದಿಂದಾಗಿ ನಮಗೆ ಆಶ್ಚರ್ಯ ಆಗುತ್ತೆ. ನಮಗೆ ಎಷ್ಟೇ ನೋವಿದ್ರೂ ಕೂಡ ಒಂದು ಅನೆಸ್ಥೇಷಿಯಾ ನಾವು ಹೆಂಗೆ ಕೊಟ್ಟರೆ ನೋವು ಕಡಿಮೆ ಆಗುತ್ತೋ ಹಾಗೆ ನಮಗೆ ಅನುಭವ ಉಂಟಾಗುತ್ತೆ. ಅಷ್ಟು ಚೆನ್ನಾಗಿ ಈ ಅಜ್ವಾನ ಕೆಲಸ ಮಾಡುತ್ತೆ. ನಮಗೆ ಗೊತ್ತಿದ್ದ ಹಾಗೆ ನಮ್ಮ ಮನೇಲಿ ಯಾರಿಗಾದರೂ ಒಂದು ಸ್ವಲ್ಪ ಗ್ಯಾಸ್ ಆಗಿ, ಅಸಿಡಿಟಿ ಆಗಿ, ಒಂಥರ ಹುಳಿತೇಗೆ ಬರ್ತಾಯಿದ್ದು, ತಲೆನೋವು ಬರ್ತಾಯಿದ್ರೆ ಸ್ವಲ್ಪ ಅಜ್ವಾನವನ್ನು ಈ ಥರ ತೊಗೊಂಡು ಬಾಯಲ್ಲಿ ಹಾಕ್ಕೊಂಡು ಸ್ವಲ್ಪ ಆಗದ ಹಾಗೆ ಮಾಡಿ ನೀರು ಕುಡಿದ್ರೆ ತಕ್ಷಣ ನಮಗಿರುವಂತಹ ನೋವು ಕಡಿಮೆ ಆಗುತ್ತೆ. ಮತ್ತು ಯಾವುದೇ ರೀತಿಯ ಇಂಡೈಜೆಷನ್ ಆಗಿದ್ರೂ ಕೂಡ ಅದೆಲ್ಲ ಕಡಿಮೆ ಆಗುತ್ತೆ. ನಾವು ತಿಂದ ಆಹಾರ ಸರಿಯಾಗಿ ಡೈಜೆಸ್ಟ್ ಆಗಲಿಕ್ಕೆ ಕೂಡ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಇವಾಗ ಮೂರನೇದಾಗಿ ನಾವು ಸೋಂಪಾ ಕಾಳನ್ನು ತಗೊಳ್ಳೋಣ. ಈ ಸೋಂಪಾ ಕಾಳು ನೀವು ನೋಡಿರ್ತೀರಲ್ಲ, ಯಾವುದೇ ರೆಸ್ಟೋರೆಂಟ್ಗಳಲ್ಲಿ ಹೋದರೂ ಕೂಡ ಊಟ ಆದ ತಕ್ಷಣ ನಮಗೆ ಸೋಂಪಾ ಕಾಳನ್ನು ಕೊಡ್ತಾರೆ. ಯಾಕೆ ಹೇಳಿ, ನಾವು ಎಷ್ಟೇ ಹೆವಿ ಫುಡ್ ಸೇವನೆ ಮಾಡಿದರೂ ಕೂಡ ಅದು ಚೆನ್ನಾಗಿ ಡೈಜೆಸ್ಟ್ ಆಗಲಿಕ್ಕೆ ಈ ಸೋಂಪಾ ಕಾಳನ್ನು ಕೊಡ್ತಾರೆ. ಯಾವುದೇ ರೀತಿಯ ಎಫೆಕ್ಟ್ ನಮಗೆ ನಮ್ಮ ದೇಹದಲ್ಲಿ ಉಂಟಾಗಬಾರ್ದು ಅಂತ. ಅದಲ್ಲದೆ ಕೈಕಾಲುಗಳು ಮತ್ತು ನರಗಳು ಅಥವಾ ಎಲ್ಲೇ ಕೀಲುಗಳಲ್ಲಿ ಬಿಗಿತ ಉಂಟಾಗಿದ್ರೆ, ಒಂಥರ ಹಿಡಿದಾಗ ಆಗ್ತಾ ಇರುತ್ತಲ್ಲ, ಅಂತಹ ಸಮಸ್ಯೆಯನ್ನು ಕಡಿಮೆ ಮಾಡಲಿಕ್ಕೆ ನಂಬರ್ 1 ಅಂತ ಹೇಳ್ಬೋದು. ಅಂದರೆ ಜಾಯಿಂಟ್ಗಳಲ್ಲಿ ಸ್ಟಿಫ್ನೆಸ್ ಉಂಟಾಗಿದ್ರೆ, ಅಂದರೆ ಹೇಳ್ಬೇಕಾದ್ರೆ ಕೂರ್ಬೇಕಾದ್ರೆ ಎಲ್ಲ ಒಂಥರ ಕೈಕಾಲು ಹಿಡಿತಾ ಇರುತ್ತೆ, ನಡೆಯೋಕ್ಕಾಗೋದಿಲ್ಲ, ಹಿಡಿದ ಹಾಗೆ ಅನುಭವ ಆಗ್ತಾ ಇರುತ್ತೆ, ಮತ್ತು ನೋವು ಬರ್ತಾ ಇರುತ್ತೆ. ಇಂತಹ ಸಮಸ್ಯೆ ಎಲ್ಲ ಕಡಿಮೆ ಮಾಡಲಿಕ್ಕೆ ಸೋಂಪಾ ಕಾಳು ತುಂಬ ಒಳ್ಳೆಯದು. ಅದಲ್ಲದೆ ನಮ್ಮ ದೇಹಕ್ಕೆ, ನಮ್ಮ ಕಣ್ಣಿಗೆ
ತಂಪನ್ನು ಕೊಡಲಿಕ್ಕೆ ಇದು ತುಂಬಾ ಒಳ್ಳೆಯದು. ನಮ್ಮ ಮೈಂಡ್ ಕೂಲಾಗಿರ್ಲಿಕ್ಕೆ ಕೂಡ ಈ ಸೊಂಪ ಕಾಳು ತುಂಬ ಒಳ್ಳೆಯದು. ನಮಗಿರುವಂತಹ ಯಾವುದೇ ರೀತಿಯ ಸ್ಟ್ರೆಸ್ ಉಂಟಾಗಿದ್ರೂ ಕೂಡ ಅದನ್ನು ಕಡಿಮೆ ಮಾಡುತ್ತೆ. ಹಾಗೆ ಒಂದು ಏಜ್ ಆಗ್ತಾ ಬಂದ ಹಾಗೆ ಕೈಕಾಲು ಹಿಡಿಯುವುದು, ಕೂತ್ರೆ ಹೇಳೋಕ್ಕಾಗೋದಿಲ್ಲ, ಮಲಗದಲ್ಲೇ ಇರ್ತೀವಿ, ಏನು ಮಾಡೋಕ್ಕೂ ಆಗ್ತಿರೋದಿಲ್ಲ. ಇಂತಹ ಸಂದರ್ಭದಲ್ಲಿ ಈ ಸೊಂಪ ಕಾಳು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್. ಇವಾಗ ಬನ್ನಿ, ನೀವು ನೋಡಿದ್ರಲ್ಲ ಈ 3 ಕಾಳುಗಳು ನಮಗಿರುವಂತಹ ನೋವುಗಳನ್ನು ಕಡಿಮೆ ಮಾಡಲಿಕ್ಕೆ ನಂಬರ್ 1 ಅಂತ ಹೇಳ್ಬೋದು. ಇವುಗಳನ್ನು ಹೇಗೆ ನಾವು ಬಳಸೋದು ಅಂತ ಹೇಳ್ತೀನಿ ನೋಡಿ. ಈಗ ನಾನಿಲ್ಲಿ ಚಿಕ್ಕ ಬಾಣಲೆ ಇಟ್ಕೊಂಡಿದ್ದೀನಿ ನೋಡಿ. ಈಗ ನಾವು ತೆಗೆದುಕೊಂಡಂಥ 3 ಪದಾರ್ಥಗಳನ್ನು ಸ್ವಲ್ಪ ಲೈಟಾಗಿ ಬಿಸಿ ಮಾಡಬೇಕಷ್ಟೆ. ತುಂಬ ಫ್ರೈ ಆಗೋ ರೀತಿ ಹುರಿಯೋದು ಬೇಡ. ಸ್ಟವನ್ನು ತುಂಬ ಸಿಮ್ಮಲ್ಲಿ ಇಟ್ಕೊಳ್ಳಿ. ನೋಡಿ, ನಾನೆಲ್ಲ ಪದಾರ್ಥಗಳನ್ನು ಹಾಕ್ಕೊಂಡು ಒಂದೊಂದೇ ಪದಾರ್ಥಗಳನ್ನು ನೋಡಿ ಈ ಥರ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಮನೆಮದ್ದು ಮಾಡೋದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಉಂಟಾಗೋದಿಲ್ಲ. ಮಕ್ಕಳು ಕೂಡ ಈ ಮನೆಮದ್ದನ್ನು ಬಳಸ್ಬೋದು. ಅವರಿಗೆ ಯಾವುದೇ ರೀತಿಯ ಅಸಿಡಿಟಿ ಆಗ್ತಾಯಿದ್ರೆ, ಗ್ಯಾಸ್ ಆಗ್ತಾಯಿದ್ರೆ ಇಂತಹ ಮನೆಮದ್ದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ಕೆಲವೊಂದು ದೀರ್ಘಾವಧಿ ಕಾಯಿಲೆಗಳು, ಈ ಶುಗರ್, BP ಅಂತ ಕಾಯಿಲೆಗಳಿರುತ್ತಲ್ಲ, ಅದೆಲ್ಲ ಕಂಟ್ರೋಲ್ ಬರುತ್ತೆ ಮತ್ತು ಅವುಗಳು ಬರದಂತೆ ತಡೆಗಟ್ಟುತ್ತೆ. ಅಷ್ಟು ಚೆನ್ನಾಗಿ ಇದು ಕೆಲಸ ಮಾಡುತ್ತೆ. ಮತ್ತು ಮುಂದೆ ಹಲವಾರು ರೀತಿಯ ಗಂಭೀರ ಕಾಯಿಲೆಗಳು ಆಗದಂತೆ, ಕ್ರೋನಿಕ್ ಡಿಸೀಸ್ ಆಗದಂತೆ ಇದು ತಡೆಗಟ್ಟುತ್ತೆ. ನೋಡಿ, ಇಲ್ಲಿ ನಾನು 3 ಪದಾರ್ಥಗಳನ್ನು ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಈ ಮನೆಮದ್ದು ಮಾಡೋದ್ರಿಂದ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಥಂಡಿ, ಶೀತ, ನೆಗಡಿ, ಅಲರ್ಜಿ ಅಂತ ಕಾಯಿಲೆಗಳು ಕಡಿಮೆ ಆಗುತ್ತೆ. ಮತ್ತು ಪದೇ ಪದೇ ತಲೆನೋವು ಬರ್ತಾ ಇದ್ದರೆ ಅದು ಕಡಿಮೆ ಆಗುತ್ತೆ. ಮತ್ತು ನಮ್ಮ ದೇಹದಲ್ಲಿ ಯಾವುದೇ ರೀತಿಯ ವಿಟಮಿನ್ಸ್ಗಳ ಕೊರತೆ ಇದ್ದರೂ ಕೂಡ ಕಡಿಮೆ ಆಗುತ್ತೆ. ಯಾಕಂದರೆ ಈ ಪದಾರ್ಥಗಳಲ್ಲಿ ಐರನ್ ಇದೆ, ಜಿಂಕ್ ಇರುತ್ತೆ, ಕೆಲವೊಂದು ವಿಟಮಿನ್ಸ್ಗಳು ಕೂಡ ಇರುತ್ತೆ. ಇವಾಗ ನೋಡಿದ್ರಲ್ಲ, ಇದು ತಣ್ಣಗಾದ್ಮೇಲೆ ನಾವು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಳೋಣ. ಈ ಪೌಡರ್ನ ನೀವು ತಯಾರಿ ಮಾಡಿ ಇಟ್ಕೊಂಡ್ರೆ 1 ತಿಂಗಳವರೆಗೂ ಆರಾಮಾಗಿ ಯೂಸ್ ಮಾಡ್ಬೋದು. ನೀವು ಯಾವುದೇ ಊರಿಗೆ ಹೋದರೂ ಕೂಡ ಅದನ್ನು ಕ್ಯಾರಿ ಮಾಡಿದರೆ ಸಾಕು. ಇವಾಗ ನೀವು ನೋಡ್ತಿದ್ದೀರಲ್ಲ, ಇಷ್ಟು ನೈಸ್ ಆದರೆ ಸಾಕಾಗತ್ತೆ. ಒಂದು ಏರ್ ಟೈಟ್ ಕಂಟೈನರಿಗಾಗಲಿ ಇಲ್ಲ ಗಾಜಿನ ಬಾಟಲಲ್ಲಿ ಹಾಕಿಟ್ಕೊಳ್ಳಿ. ಈ ಒಂದು ಪುಡಿ ಇದೆಯಲ್ಲ ಫ್ರೆಂಡ್ಸ್, ಇದು ನಮ್ಮ ದೇಹಕ್ಕೆ ಒಂದು ಹೊಸ ಚೈತನ್ಯವನ್ನು, ಒಂದು ಹೊಸ ಹುರುಪನ್ನು ಕೊಡುತ್ತೆ. ಇದು ನಮ್ಮ ಸ್ಕಿನ್ನಿಗೆ ಒಳ್ಳೆಯದು, ನಮ್ಮ ಹೇರ್ ಗ್ರೋತ್ ಆಗಲಿಕ್ಕೆ ಕೂಡ ತುಂಬಾ ಒಳ್ಳೆಯದು. ನಾನು ಮೊದಲೇ ಹೇಳಿದಾಗೆ ನಮ್ಮ ದೇಹದಲ್ಲಿ ಯಾವುದೇ ರೀತಿಯ ನೋವಿದ್ರೂ ಕೂಡ ಆ ನೋವನ್ನು ಕಡಿಮೆ ಮಾಡುತ್ತೆ. ದೇಹದಲ್ಲಿ ರಕ್ತನಾಳಗಳಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಈಸಿಯಾಗಿ ಆಗುವ ಹಾಗೆ ಮಾಡುತ್ತೆ. ಅಂದರೆ ನಮಗೊಂದು ಒಳ್ಳೆ ಹೊಸ ಚೈತನ್ಯ ಬರುತ್ತೆ. ಇವಾಗ ನಾನಿಲ್ಲಿ ಉಗುರು ಬೆಚ್ಚಗಿನ ನೀರನ್ನು ತೊಗೊಂಡಿದ್ದೀನಿ. ಒಂದು ವೇಳೆ ನೀವು ಡೈಲಿ ಯಾವುದು ನೀರು ಕುಡಿತೀರೋ ಪರಿಶುದ್ಧವಾದಂಥ ನೀರನ್ನು 1 ಗ್ಲಾಸ್ ತೊಗೊಳ್ಳಿ. ಅದಕ್ಕೆ 1 ಸ್ಪೂನ್ ನೋಡಿ ಈ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ನೀವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಕುಡಿಬೋದು, ತುಂಬಾ ಒಳ್ಳೆಯದು. ಒಂದು ವೇಳೆ ನಿಮಗೆ ಗ್ಯಾಸ್, ಅಸಿಡಿಟಿ ಜಾಸ್ತಿ ಆಗಿದೆ ಅಂತ ಅಂದ್ಕೊಂಡ್ರೆ, ಇದೆ ಅಂತ ಅಂದರೆ ಊಟ ಆದ ತಕ್ಷಣ 1 ಗ್ಲಾಸ್ ಕುಡೀರಿ. ಅಂದರೆ ಬೆಳಗ್ಗೆ ತಿಂಡಿ ತಿಂದ ತಕ್ಷಣ 1 ಗ್ಲಾಸ್, ಮತ್ತು ರಾತ್ರಿ ಊಟ ಆದ ಮೇಲೆ 1 ಗ್ಲಾಸ್, ಅಂದರೆ 1 ಸ್ಪೂನು ನೀರಿಗೆ ಮಿಕ್ಸ್ ಮಾಡಿಕೊಂಡು ಕುಡೀರಿ. ವಿಪರೀತವಾದಂಥ ಜಾಯಿಂಟ್ ಪೇನ್, ಕೀಲುಗಳಲ್ಲಿ ನೋವೆಲ್ಲ ಇದೆ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಕುಡೀರಿ. ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಮ್ಮ ಇಡೀ ದೇಹಕ್ಕೆ ಶಕ್ತಿ ಬರುತ್ತೆ. ನಮ್ಮ ನರನಾಡುಗಳಿಗೆ ಒಂದು ಎನರ್ಜಿ, ನಾಳಗಳಲ್ಲಿ ರಕ್ತ ಸಂಚಾರ ಚೆನ್ನಾಗಾಗೋದ್ರಿಂದ ಕೈಕಾಲು ಹಿಡಿಯುವುದು, ಅಂದರೆ ಕೈ ನೋಡಿ ಒಂಥರ ಹಿಡ್ದಂಗೆ ಅನುಭವ ಆಗ್ತಿರುತ್ತೆ. ಕಾಲುಗಳು ಹಿಡಿಯುವುದು, ಎದ್ರೆ ಕೂರೋಕ್ಕಾಗೋದಿಲ್ಲ, ಕೂತ್ರೆ ಹೇಳೋಕ್ಕಾಗೋದಿಲ್ಲ. ತುಂಬ ವರ್ಷಗಳಿಂದ ಕೆಲವರು ವಾಕಿಂಗೇ ಮಾಡ್ತಿರೋದಿಲ್ಲ, ನಡಿಲಿಕ್ಕೆ ಆಗೋದಿಲ್ಲ, ಮಂಡಿ ಬಾವು ಬಂದಿರುತ್ತೆ, ಮತ್ತು ಗಂಟು ನೋವು ಬರ್ತಾ ಇರುತ್ತೆ. ಇಂತಹ ನೋವೆಲ್ಲ ಕಡಿಮೆ ಆಗುತ್ತೆ. ಇಡೀ ಬಾಡಿ ಫ್ಲೆಕ್ಸಿಬಲ್ ಆಗುತ್ತೆ. ನಿಮಗಿರುವಂಥ ನೋವೆಲ್ಲ ಕಡಿಮೆ ಆಗುತ್ತೆ. ನೀವು ಆರಾಮಾಗಿ ಹೇಳ್ಬೋದು, ಕೂರ್ಬೋದು, ವಾಕಿಂಗ್ ಮಾಡ್ಬೋದು, ಓಡಾಡ್ಬೋದು. ಅಷ್ಟು ಚೆನ್ನಾಗಿ ಹೆಲ್ಪ್ ಆಗುತ್ತೆ. ನಮ್ಮ ದೇಹದಲ್ಲಿರುವಂಥ ಚಿಕ್ಕ ಪುಟ್ಟ ಕಾಯಿಲೆಗಳೆಲ್ಲ ಕಡಿಮೆ ಆಗುತ್ತೆ. ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಇದರಿಂದ ಬರುತ್ತೆ.